ಲೋಕಸಭೆ ಚುನಾವಣೆ ಬಹಿರಂಗ ಪ್ರಚಾರ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ನಿನ್ನೆ ವಿಜಯಪುರ ಲೋಕಸಭೆ ಅಭ್ಯರ್ಥಿ ಶ್ರೀ ರಮೇಶ್ ಜಿಗಜಿಣಗಿ ಪರವಾಗಿ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ನಗರ ಶಾಸಕರು ಮತದಾರರಲ್ಲಿ ಮತ ನೀಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್, ಜೆಡಿಎಸ್ ಮುಖಂಡರಾದ ಶ್ರೀ ಬಿ.ಡಿ. ಪಾಟೀಲ್, ಶ್ರೀ ಕಾಸುಗೌಡ ಬಿರಾದರ್, ಶೀಲವಂತ ಉಮರಾಣಿ, ಶ್ರೀಶೈಲಗೌಡ ಬಿರಾದರ್, ವಿರಾಜ್ ಪಾಟೀಲ್, ಅನಿಲ್ ಜಮಾದಾರ್, ಸಿದ್ದಲಿಂಗ ಹಂಜಗಿ ಮುಂತಾದ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಮತ್ತು ಅಗರಖೇಡ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಶ್ರೀ ಭೀಮಾಶಂಕರ್ ಆಳೂರ್ ಉಪಸ್ಥಿತರಿದ್ದರು. ವರದಿ ಮನೋಜ್ ನಿಂಬಾಳ. ಹಿಂದಿನ ಸಂಸದರು, ಕೇಂದ್ರ ಮಂತ್ರಿಗಳು, ನಮ್ಮನ್ನೆಲ್ಲ ಮಾನಸಿಕರಾಗಿರ್ತಕ್ಕಂಥ ಬಸವಗೌಡ ಪಾಟೀಲ್ ಯತ್ನಾಳ್ ಸಾಹೇಬರೇ, ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದ ನಮ್ಮ ಹಿಂದಿನ ಬಿಜೆಪಿ ಅಭ್ಯರ್ಥಿಗಳು, ಆತ್ಮೀಯರಾಗಿರ್ತಕ್ಕಂಥ ಕಾಸುಗೌಡರವರೇ, ನಮ್ಮ ಇನ್ನೊಬ್ಬರು ಬಿಜೆಪಿಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಜೆಡಿಎಸ್ ಅವರೇ, ನಮ್ಮ ಹಿಂದಿನ ಶಾಸಕರ ಪುತ್ರರು, ರವಿಕಾಂತ್ ಪುತ್ರರಾಗಿರ್ತಕ್ಕಂಥ ವಿರಾಜ್ ಪಾಟೀಲ್ ಅವರೇ, ನಮ್ಮ ಮಾರ್ಗದರ್ಶಕರು, ಬಿಜೆಪಿ ಮುಖಂಡರು
10 ಎಕರೆದಾಗ 5 ಎಕರೆ ಹೋದಾಗ 4 ಎಕರೆ 8 ಮಂದಿ 10 ಮಂದಿ ಅಂತಂದ್ರೆ ಅಟ್ರ ಅದು ಪಿತ್ರಾಜ್ ಅಂತ ಹೇಳಿ ಅಮೆರಿಕಾದಾಗ ಐತಿ. ಅದು ನಮ್ಮ ದೇಶನೂ ಲಾಭ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಒಳಗೆ ನಮ್ಮ ಅಜೆಂಡ ಅಲ್ಲ. ಅದಕ್ಕೆ ಪ್ರಧಾನಮಂತ್ರಿಗಳು ಇದನ್ನು ನಾವು ಯಾವ ಕಾಲಕ್ಕೂ ಯಾರ ಮನೆಗೆ ಕಾಸಿ ಬಂಗಾಳಿ ನಮಗೆ ಸರ್ಕಾರಿ ಸಂಬಂಧ ಅಲ್ಲ. ಅವರವರು ದುಡ್ಡು ಅವರವರು ಬೆಳೆಸಿರ್ತಾರೆ. ಯಾಕೋ ಯಾರು ಗಂಟೆ ಒಂದು ಕುಟುಂಬದವರು ಎಲ್ಲರೂ ಮಹಾರಾಷ್ಟ್ರಕೊಂಡು ಎಲ್ಲರೂ ದುಡ್ಡು ಕಷ್ಟಪಟ್ಟು ದುಡ್ಡಿದ್ದಿಲ್ಲ. ನೀವು 55% ಸರ್ಕಾರಕ್ಕೆ ಓದಿವಂದರೆ ಮತ್ತು ಈ ದೇಶವು ದೊಡ್ಡ ಕ್ರಾಂತಿನೇ ಆಗ್ತದೆ. ಅದು ನಮಗೆ ಕೊಡೋದಿಲ್ಲ. ಅವ್ರು ಯಾರು ನಾವು ಹಾಕ್ಬೋದು. ಈ ದೇಶದ ಮ್ಯಾಲ ಮುಸ್ಲಿಮರದ್ದು ಮೊದಲು ಹಾಕ್ಬೋದು ಹೇಳ್ತಾರೆ ಪ್ರಧಾನಮಂತ್ರಿ. ಅಲ್ಲಿಂದ 10 ರೂಪಾಯಿ ಮಾಡಿದ್ದು 100 ರೂಪಾಯಿ 100 ರೂಪಾಯಿ ಮಾಡಿ 500 ಆಯಿತು. ಮರ ಉಂಟಾಗ ಹೇಳ್ತಿದ್ರು ಅದೇ ಉತ್ತಾರ ಕೊಡಬೇಕಾದ್ರು. ಈ ರೀತಿ ಯಾವುದೇ ಸರ್ಕಾರ ಬಂದರೂ ಈ ಫ್ರೀ ಸ್ಕೀಮ್ಗಳು ಭಾಳ ತಗೋದಿಲ್ಲ. 1,05,000 ಕೋಟಿ ರೂಪಾಯಿ ಬೇಕು ಒಂದು ವರ್ಷಕ್ಕೆ. ನಮ್ಮ ಮನೆ ವಿಧಾನಸಭೆದಾಗ ಹೇಳಿಲ್ಲ ಇದನ್ನೇ ಹಂಗೆ ಸರಿ ತುಂಬಿಸೋದು. ಇದನ್ನೇ 2 ಲಕ್ಷ ಕೋಟಿ ರೂಪಾಯಿ ಮ್ಯಾಗೆ ನಮ್ಮ ಬಜೆಟ್. ನೀವು 1,05,000 ಕೊಟ್ಟು ಸರ್ಕಾರಿ ನೌಕರರ ಪಗಾರ, ನೀರಾವರಿ ಯೋಜನೆಗಳೇನು, ಸಾಮಾಜಿಕವಾಗಿ SC ST ಜನಾಂಗಕ್ಕೂ 11,000 21,000 ಕೋಟಿ ರೂಪಾಯಿ ಈ ವರ್ಷ ಯಾವ ನಿಗಮ ಮಂಡಳಿಗೂ ರೊಕ್ಕ ಕೊಟ್ಟಿಲ್ಲ. ಯಾವ ಏನಿಲ್ಲ ಯಾವ ಗಂಗಾ ಕಲ್ಯಾಣ, ದಲಿತರು SC ST ಕಾರ್ ಕೊಡೋದು, ಅವ್ರು ಉದ್ಯೋಗ ಮಾಡೋದ್ರಲ್ಲಿ ಎಲ್ಲನೂ ಯಾವ ಬೋರ್ಡ್ಗೂ 1 ರೂಪಾಯಿ ಕೊಡ್ತಾರೆ. ಎಲ್ಲ ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಕೇಳಿದ್ರೆ SC ಮಾದೇವ ಸಮಾಜ ಕಲ್ಯಾಣ ಮಂತ್ರಿ ವಿಧಾನಸಭೆಯಲ್ಲಿ ಅಲ್ರಿ ಮಾದೇವ ನಾವು ಎಲ್ಲಿ ಮುಟ್ಕೊಂಡು ಹೇಳಿ ನೀವು ದಲಿತರ ಬಗ್ಗೆ ಮಾತಾಡ್ತೀರಿ. 8,000 ಕೋಟಿ ರೂಪಾಯಿ ನೀವು SC ST ಜನಾಂಗಕ್ಕೂ ರೊಕ್ಕ ಜಾರಿ ಮಾಡ್ತೀವಿ. ಅವಾಗ ನಾನು ಕೇಳಿದಾಗ 11,000 ಕೋಟಿ ರೂಪಾಯಿ ಜಾರಿ ಮಾಡಿದ್ದೀನಿ. ಇವತ್ತಿನ ಲೆಕ್ಕದ ಪ್ರಕಾರ 21,000 ಕೋಟಿ ರೂಪಾಯಿ ಜಾರಿ ಮಾಡ್ಯಾರ. ಮತ್ತು ಅಭಿವೃದ್ಧಿ ಹೇಗಾಗ್ತದೆ? ನೀವು ನೋಡ್ರಿ ಜಾಸ್ತಿ ಇಲ್ಲಿಗೆ ಬರ್ಬೇಕಾದ್ರೆ ರೋಡ್ ನೋಡ್ಬಿಟ್ರೆ ಅದೇನು ನಾನು ನೋಡಿದ್ದಿಲ್ಲ. ಮೊದಲಿಗೆ ಹಳೆ ಮೇಲೆ ಬರ್ತಿದ್ದೆ. ಈ ಸಲ ಹೊರಗಿನ ಬೋರ್ನೋದು ಬಂದ್ರೆ ಅದು ಭಯಾನಕ ರೋಡ್ ತಿಂದಾರ ನಿಮ್ಮ ವಿಮಾನ ಮುಗಿಸ್ಕೊಟ್ಟಿದ್ದಾರೆ. ಈಗ ಏನು ಬರ್ತದೆ ಮಾಮೂಲಿ ನಮ್ಮ MLA ಯಾರಿಗೆ ಗೊತ್ತಿದೆ. ನೀವು ಏನು ಮಾಡ್ತೀರಿ? ಇಲೆಕ್ಷನ್ದಾಗ ಚಲೋ ರೊಕ್ಕ ಕೊಟ್ಟರು ಹಾಕಿಬಿಟ್ರೆ ಹೋಗ್ತಾರೆ. ಆದರೆ ನಿಮಗೆ ವಿಮಾನ ನಿಲಯಕ್ಕೆ ಖಾಲಿ ಆಯ್ತಲ್ಲ, ಉಸುಕ ಇಷ್ಟೇ ಪ್ರಮಾಣ ತೆಗಿಬೇಕು. ಯಾಕಂದ್ರೆ ಅಂತರ್ಜಲ ಏನೈತಲ್ಲ ಭೂಮಿ ಒಳಗೆ, ಅದು ಅಂತರ್ಜಲ ಕಾಯಬೇಕಾದ್ರೆ ಉಸಿನ ಪ್ರಮಾಣ ಇರಬೇಕು. ಯಾಕೆ ಅಂದ್ರೆ ಎಲ್ಲ ಬೋರ್ಗಳು ಚಾರ್ಜ್ ಆಗ್ತವೆ, ಕುಡಿಲಕ್ಕೆ ಏನಿಲ್ಲ. ಈ MLA ನಮ್ಮ ಜಿಲ್ಲಾದಾಗ ರೈತರಲ್ಲ, ರೈತರು ಏನಾದರೂ ಪ್ರಾಣಪಾಠ 5 ಲಕ್ಷ ರೂಪಾಯಿ ಸಲುವಾಗಿ ಆತ್ಮಹತ್ಯೆ ಮಾಡ್ಕೊತಾರೆ ರೈತರು. ನಾಳ ಬರಗಾಲ ಬಂದಂತಂದ್ರೆ ರೈತರು ಬೇಡ್ಕೊತಾರೆ. ಇದೇ ಪ್ರಾಣಪಾಠ ನಮ್ಮ ವಿಧಾನಸಭೆಯಲ್ಲಿ ಅವನಿಗೆ ನಮ್ಮ ಮನೆಗಳಾಗಿ
ನಾನು ಕೇಸ್ ಹಾಕ್ತೀನಿ ಹೋಗುತ್ತೆ ಇನ್ನೊಂದು 100 ಕೂಡ ಇನ್ನೊಂದು ಕೇಸ್ ಹತ್ತು ಮೇಲೆ ಭಾಳ ಸಿಗಲಾಗತ್ತ. ನಾ ಹೇಳಿದೆ ಶಿವಣ್ಣ ಬಂದು ನಿಮ್ಮ ಮನೆಗೆ ಬಂದಿರೋ ನಾನು ವಿಧಾನಸೌಧ ಮಾತಾಡಕತ್ತೀನಿ. ಅವ್ನು ರೆಕಾರ್ಡ್ ಐತಿ. ಒತ್ತ ರೈತರು 5 ಲಕ್ಷ ರೂಪಾಯಿ ಆತ್ಮಹತ್ಯೆ ಯಾರು ಮಾಡ್ಕೊತಾರೆ. ಸಾಕು ಮಂದಿ ಹೇಳಿ ರೈತರು ಬರಗಾಲ ಬಂದರೆ ಸಂದೇಶಪುರ ಯಾರು ಕೃಷಿ ಮಾಡಿದ್ರೆ ಊರಾಗ ಈಗ ಒಬ್ಬ ಎಮ್ಮೆಲೆ ಒಬ್ಬ ಮಂತ್ರಿ ನಾವು ಮಾತಾಡ್ತಾನ ಅಂದ್ರೆ ಜನರ ಜೀವ ಎದಕ್ಕೆ ಮಾಡ್ತಿಲ್ಲ ರೊಕ್ಕಕ್ಕೆ ರೈತರ ನೋಡಿ. ಅದಕ್ಕೆ ನಾನು ಶಿವಣ್ಣ ಪಾಟೀಲ್ ಹೇಳಿದೆ, ನೋಡಪ್ಪ ರೈತರು 5 ಲಕ್ಷ ರೂಪಾಯಿ ಉಳಿದೋ ಆತ್ಮಹತ್ಯೆ ಮಾಡ್ಕೊತಾರೆ ತರೋದು ಈಗ ಹೇಳ್ಬೇಕಾಗಿ ನಾನು ನಿಮ್ಗೆ 5 ಕೋಟಿ ರೂಪಾಯಿ ಕೊಡ್ತೀನಿ ನೀವು ಮುಂದವಾಗಿ ಡಿ.ಕೆ. ಶಿವಕುಮಾರ್ ಹೇಳಿದ ಶಿವಣ್ಣ ಪಾಟೀಲ್ 5 ಲಕ್ಷ ಹಾಕಿ ಅದು ಹಾಗೆ ರೀತಿ ಬರ್ತೀನಿ ನನಗೆ ಪತ್ರಕರ್ತರು ಕೇಳಿ ಏನು ಶಿವಣ್ಣ ಪಾಟೀಲ್ 5 ಲಕ್ಷ ರೂಪಾಯಿ ಇದು ಉರುಳು ಹಾಕೋದೇನು ಆತ್ಮಹತ್ಯೆ ಮಾಡ್ಕೋತಾರ ಅಂತ ಡಿ.ಕೆ. ಶಿವಕುಮಾರ್ ಸಂಬಂಧ. ಹಂಗಾದ್ರೆ ಡಿ.ಕೆ. ಶಿವಕುಮಾರ್ ಹೇಳಪ್ಪ ಅವನ ರೇಟ್ ಭಾಳ ಐತಿ, ಯಾಕಂದ್ರೆ ಭಯಂಕರ ಕೆಲಸ ಅವನಿಗೆ 50 ಕೋಟಿ ರೂಪಾಯಿ ಕೊಡ್ತೀನಿ ಜಾರಿಗೆ ಇಟ್ಕೊಂಡು ಅದಕ್ಕೆ ಒಂದು ಅಂತ ಮಾತು ಮಾತಾಡಬೇಕಾಗಿ ವಿಧಾನಸೌಧದಾಗ ಜಗ ನಮ್ಮ ಸ್ಪೀಕರ್ ಹೇಳೋದು ನಾ ಹೇಳಿದೆ ಅಧ್ಯಕ್ಷರೇ ಇದನ್ನೆಲ್ಲ ಹೇಳಕ್ಕೆ ಅವನು ಎಲ್ಲ ಪೇಪರ್ ಬಂದೈತಿ. ಈ ನಿಮ್ಮ ಮಂತ್ರಿಗಳು ರೈತರ ಪ್ರಾಣದ ಸಲುವಾಗಿ ಇವತ್ತು ನೀವು ಮಾಡುವಂಥ ದೊಡ್ಡ ತಪ್ಪಂದ್ರೆ ಈ ಬರೀ ಚುನಾವಣೆ ರೊಕ್ಕ ಕೊಡ್ಬೇಡಿ. ಭೀಮಾ ನದಿ ಪೂರ್ತಿ ಉತ್ಸವಕ್ಕೆ ಖಾಲಿ ಆಗೋದು ಒಂದು ನಮ್ಮ ಪೂರ್ಣಾಗಿ ನೀರಿನ ಚಿಂತೆ ಮಾಡಿ ನಾವು 1,000 ರೂಪಾಯಿ ಗಳಿಸಿರ್ತೀವಿ. ನಾನು ಉತ್ತರ ಈ ಎಮ್ಮೆಲೆಗಳು ಬರೀ ಕೆಲಸ ಮಾಡಿಸಬೇಕಾಗಿದೆ. ಮತ್ತು ನಮ್ಮ ಬಿ.ಡಿ. ಪಾಟೀಲ್ರೇ JDSನ ನಾಯಕರಾಗಿರ್ತಕ್ಕಂಥ ಜನಮೆಚ್ಚಿದ ನಾಯಕನಾಗಿರ್ತಕ್ಕಂಥ ಬಿ.ಡಿ. ಪಾಟೀಲ್ರೇ, ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಗಣ್ಯಾತಿ ಗಣ್ಯರೇ ಹಾಗೂ ಇಲ್ಲಿ ಸೇರಿರತಕ್ಕಂಥ ಎಲ್ಲ ಆತ್ಮೀಯ ಭಾರತ ಮಾತೆಯ ವೀರ ಸುಪುತ್ರರೇ ಅಂತ ಹೇಳಕ್ಕೆ ನಾವು ಹೊರಟಿದ್ದೀವಿ. ಯಾಕಂದರೆ ಭಾರತ